ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಸ ವಿಲೇವಾರಿ ಸಮಸ್ಯೆ ಗಂಭೀರ ಸ್ವರೂಪದಲ್ಲಿದ್ದು ಸ್ವಚ್ಛತೆಗಾಗಿ ತುರ್ತು ಪರಿಸ್ಥಿತಿ ಘೋಷಿಸುವ ಸ್ಥಿತಿ ಇದೆ. ಸ್ವಚ್ಛ ಗ್ರಾಮ ಸ್ವಚ್ಛ ಜಿಲ್ಲೆಗಾಗಿ ಸರ್ಕಾರ ಹಾಗೂ ಸಮುದಾಯದ ಜಂಟಿ ಕಾರ್ಯಾಚರಣೆ ಅವಶ್ಯವಾಗಿದೆ ಎಂದು ಮುಡಿಪು ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕ ಹಾಗೂ ದಕ್ಷಿಣ ಕನ್ನಡ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿ ಹೇಳಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಗೌರವ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದರು. ಪ್ಲಾಸ್ಟಿಕ್ ಬಳಕೆ ಮಿತಿ ಮೀರಿದ್ದು ಪರಿಸರ ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗಿದೆ. 2016ರಲ್ಲಿ ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದ್ರೂ ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಜಾಗೃತಿ ಕಾರ್ಯಾಚರಣೆ ನಡೆಸಿದ್ರೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಸಾಧ್ಯವಾಗಿಲ್ಲ. ಸಮಾಜ ಹಾಗೂ ಸರ್ಕಾರ ಒಟ್ಟಾಗಿ ಕಾರ್ಯಾಚರಣೆ ನಡೆಸಿದ್ರೆ ಮಾತ್ರ ಶೂನ್ಯ ಪ್ಲಾಸ್ಟಿಕ್ ಬಳಕೆ ಅನುಷ್ಠಾನಕ್ಕೆ ತರಲು ಸಾಧ್ಯವಿದೆ ಎಂದರು. ನಾವು ಇವತ್ತು ಈ ಕಾರ್ಯಕ್ಕೆ ಒಪ್ಪಿಕೊಂಡದ್ದು ಒಂದು ಮುಖ್ಯವಾದ ಉದ್ದೇಶ ಇಟ್ಕೊಂಡು ಬಂದಿದ್ದು. ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಸ ಅಥವಾ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಚ್ಛತಾ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತಹ ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಸ್ವಚ್ಛತಾ ತುರ್ತು ಪರಿಸ್ಥಿತಿ, ಕೊರೋನಾದ ಅವಧಿಯಲ್ಲಿ ಏನೋ ಒಂದು ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಮಾಡಬೇಕು ಅಂತ ಅಭಿಯಾನ ಇತ್ತು. ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸ್ವಚ್ಛತಾ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ನಾವು ಬಂದದ್ದು ಈ ಕಸದ ಸಮಸ್ಯೆಗೆ, ಗಂಭೀರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ, ನಿಮ್ಮಿಂದ ಸಹಕಾರ ಕೇಳಲಿಕ್ಕೆ, ಈಗಲೂ ಮತ್ತೆ ಮನವಿ ಮಾಡಲಿಕ್ಕೆ ಬಂದಿದ್ದು. ನಾವು ನೀವು ಈ ಜಿಲ್ಲೆ ಎಲ್ಲರೂ ಸೇರಿ ಸ್ವಚ್ಛತೆಗಾಗಿ ಒಂದು ಜಂಟಿ ಕಾರ್ಯಾಚರಣೆ ಮಾಡಬೇಕು. ಜಂಟಿ ಕಾರ್ಯಾಚರಣೆ ನಾವೀಗ ಒಂಟಿ ಕಾರ್ಯಾಚರಣೆ, ಒಬ್ಬೊಬ್ಬರು ವ್ಯಕ್ತಿಗಳು ಚಿಕ್ಕ ಗುಂಪುಗಳು ಕಾರ್ಯಾಚರಣೆ ಮಾಡ್ತಾ ಉಂಟು. ಆದರೆ ಈ ಕಳೆದ 3-4 ದಶಕಗಳಲ್ಲಿ ಯಾವುದೇ ವಿಷಯದಲ್ಲಿ ನಾವು ಕೆಲಸ ಮಾಡಿದ್ರು ನಮಗೆ ಗೆಲುವು ಪಡ್ಕೊಳ್ಳಿಕ್ಕೆ, ಅಂದ್ರೆ ನಮ್ಮ ಜಿಲ್ಲೆ ಗೆಲುವು ಪಡ್ಕೊಳ್ಳಿ ಇಷ್ಟು ಕಷ್ಟ ಆಗಿಲ್ಲ. ಆದರೆ ಸ್ವಚ್ಛತೆ ವಿಷಯದಲ್ಲಿ ನಾವು ನಿರಂತರವಾಗಿ ಸೋಲುತ್ತಾ ಇದ್ದೇವೆ. ಈ ಸೋಲು ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ಪ್ಲಾಸ್ಟಿಕ್ ಕಸ ಸೇರಿರುವ ತ್ಯಾಜ್ಯಗಳಿಗೆ ಬೆಂಕಿ ಕೊಟ್ಟರೆ ಅದರಿಂದ ಬರುವಂತಹ ಡೈಆಕ್ಸಿನ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಸಿಜನಿಕ್ ಗ್ಯಾಸ್ ಎಲ್ಲ ಗರ್ಭದಲ್ಲಿ ಶಿಶುವನ್ನು ಅಂಗವಿಕಲ ಮಾಡುತ್ತದೆ, ಕ್ಯಾನ್ಸರ್ ತರುತ್ತದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಕಸ ಬಿಸಾಡುವವರಿಗೆ, ಸುಡುವವರಿಗೆ 500 ರೂಪಾಯಿಂದ 20,000 ದಂಡ ವಿಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 2016 ಇಸವಿಯಲ್ಲಿ ಕರ್ನಾಟಕ ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದರು, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು, ಸರ್ಕಾರ ಸ್ವಚ್ಛತಾ ನೀತಿ ಕಾನೂನು ಜಾರಿಗೆ ತಂದರು. ಕಸದ ವಿಷಯದಲ್ಲಿ ಬಹಳ ನಾವು ಹಿಂದೆ ಇದ್ದೇವೆ. ಹಿರಿಯ ಪತ್ರಕರ್ತ ವಿದ್ಯಾಧರ್ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕ ಕೃಷ್ಣ ಶೆಟ್ಟಿಯವರು ಮಾತನಾಡಿ, ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ಜನರ ಬಳಿಗೆ ಹೋಗಿ ಅವರಿಂದಲೇ ಸಮಸ್ಯೆ ನಿವಾರಿಸುವುದು ಅತ್ಯುತ್ತಮ ಫಾರ್ಮುಲಾ. ಜನರ ನೇತೃತ್ವವೇ ಸಾಮಾಜಿಕ ಪರಿಶೋಧನೆ ಆಗಿದ್ದು, ಇದೇ ಪರಿಕಲ್ಪನೆಯಲ್ಲಿ ಜನಶಿಕ್ಷಣ ಟ್ರಸ್ಟ್ 17 ವಿವಿಧ ರೀತಿಯ ಅಭಿಯಾನಗಳನ್ನು ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ 1991ರಿಂದ ನಿರಂತರವಾಗಿ ನವ ಸಾಕ್ಷರರ ಸಂಘಟನೆ ನಡೆಯುತ್ತಿದೆ. ಅಭಿವೃದ್ಧಿ ಪತ್ರಿಕೋದ್ಯಮದ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ಜನಶಿಕ್ಷಣ ಟ್ರಸ್ಟ್ ತೊಡಗಿಸಿಕೊಂಡಿದೆ ಎಂದರು. ಅಲ್ಲಿ ಕೂಡ ಒಂದು ಸ್ಟ್ರಾಟಜಿ ಅಂತ ಹೇಳ್ತೇವೆ, ಕಾಲ್ ಇಟ್ 5 P's ಅಂತ. ಅಂದ್ರೆ ಮೊದಲನೇದಾಗಿ ಪೀಪಲ್ಸ್ ಆರ್ಗನೈಸೇಷನ್, ಜನ ಸಂಘಟನೆ. ಆಮೇಲೆ ಪಿಟಿಷನ್ ಅಂದ್ರೆ ಅರ್ಜಿ ಬರೆಯುವಂಥದ್ದು, ಅವರ ಸಮಸ್ಯೆಗಳನ್ನು ಕೆಳಗಿನಿಂದ ವ್ಯವಸ್ಥಿತವಾಗಿ ಬರೆಯುವಂಥದ್ದು ಪಿಟಿಷನ್. ಆಮೇಲೆ ಪಬ್ಲಿಕ್ ಕಾಂಟ್ಯಾಕ್ಟ್, ಸಾರ್ವಜನಿಕ ಸಂಪರ್ಕ ಸಭೆಗಳು. ಆಮೇಲೆ ಪ್ರೆಸ್, ಲಾಸ್ಟ್ ಇಸ್ ಪ್ರೊಟೆಸ್ಟ್. ಇದು 5 ಏನು ಹೇಳ್ತೇವೆ ಒಂದು ಸ್ಟ್ರಾಟಜಿ ನಮ್ದು. ಈ ಸ್ಟ್ರಾಟಜಿ ನಾವು ಕೆಲಸ ಮಾಡ್ತಾ ಇವಾಲ್ವ್ ಆಯಿತು. ಬಟ್ ಈ ಸ್ಟ್ರಾಟಜಿ, ಈ ವಿಧಾನ ಎಲ್ಲ ಕಡೆ ಸೂಕ್ತ ಆಗುವಂಥದ್ದು. ಅಂದ್ರೆ ನಾನು ವಿವರಿಸಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಜನ ಸಂಘಟನೆಯಲ್ಲಿ ಯಾವುದೇ ಆಗುದಿಲ್ಲ. ಶೋಷಿತ ಜನರು ಅವರ ಅರಿವಾಗಿ ಕೆಲಸ ಮಾಡಬೇಕು. ಅದರಿಂದ ಅವರ ಸಂಘಟನೆ ಮೂಲಕ ಸಂಬಂಧಿತವರಿಗೆ ತಿಳಿಸುವಂಥದ್ದು ಪಿಟಿಷನಿಂಗ್. 3ನೇದು ಪಬ್ಲಿಕ್ ಕಾಂಟ್ಯಾಕ್ಟ್, ಅವರ ಹತ್ರ ಸಂವಾದ ಮಾಡುವಂಥದ್ದು, ಸಂಬಂಧಿತ ಅಧಿಕಾರಿ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರಿದ್ದಾರೆ ಅವರ ಜೊತೆಗೆ. 3ನೇದು ಪ್ರೆಸ್, 4ನೇದು ಪ್ರೊಟೆಸ್ಟ್. ಪ್ರೆಸ್ ಅಂದ ಕೂಡಲೇ ಆ ಸಮಸ್ಯೆಗಳ
ಒಂದು ಸಮಸ್ಯೆಗಳನ್ನು ಹೆಚ್ಚಿನ ಜನರಿಗೆ ತಿಳಿಸುವಂಥದ್ದು, ಹೈಲೈಟಿಂಗ್ ದ ಇಶ್ಯೂಸ್ ಅನ್ನು ಮಾಡಲಿಕ್ಕೆ ಆ ಪ್ರೆಸ್ ಅನ್ನು ಬಳಸುವಂಥದ್ದು. 5ನೇದು ಪ್ರೊಟೆಸ್ಟ್ ಅಂದ ಕೂಡಲೇ ನಾನ್ ವೈಲೆಂಟ್ ಗಾಂಧಿಯನ್ ಅಪ್ರೋಚ್. ಪ್ರೊಟೆಸ್ಟ್ ಅಂದಾಗ ಯಾವುದೇ ರೀತಿಯ ಯಾವುದೇ ಸಮಸ್ಯೆ ಆಗುವಂಥದ್ದಲ್ಲ, ಶಾಂತಿಯುತವಾದ ಪ್ರೊಟೆಸ್ಟ್. ಯಾಕಂದ್ರೆ ಇದೆಲ್ಲ ಒಂದೊಂದು ಹಂತದಲ್ಲಿ ಕೆಲಸ ಆಗ್ತಾ ಹೋಗ್ತದೆ. ಅಲ್ಟಿಮೇಟ್ಲಿ ಪ್ರೊಟೆಸ್ಟ್ ನಲ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇದು ನಾವು ಕಂಡುಕೊಂಡದ್ದು. ಈ ರೀತಿಯಲ್ಲಿ 5 ವರ್ಷದಲ್ಲಿ ಅಂತ ಜನರನ್ನು ನಮಗೆ ಬರೀ 5 ವರ್ಷದಲ್ಲಿ ನಾವು ಕೆಲಸ ಮಾಡಿ ಅಲ್ಲಿಂದ ಹೊರ ಬಂದಿದ್ದೇವೆ. ಯಾವುದೇ ಹಣ ಹೊರಗಿನಿಂದ ಕೊಂಡೋಗ್ಲಿಲ್ಲ. ನಮ್ಮ ಒಂದು ನಿರ್ವಹಣೆಗೆ ಬೇಕಾಗಿ ಮಾತ್ರ ಸ್ವಲ್ಪ ಹಣವನ್ನು ನಾವು ಪಡ್ಕೊಂಡಿದ್ದೆವು ಒಂದು ಸಂಸ್ಥೆಯಿಂದ. ಮತ್ತೆ ಪೂರ್ತಿ ಆ ಜನರದೇ ಹಣದಲ್ಲಿ ಮಾಡಿ 5 ವರ್ಷದಲ್ಲಿ ಬಹುಶಃ ಅದೊಂದು ನಮ್ಮ ರಾಜ್ಯದ ಅತ್ಯುತ್ತಮ ಒಂದಂದ್ರೆ ಬಹಳಷ್ಟು ಶಕ್ತಿಯುತವಾದ ಸಂಘಟನೆಯಾಗಿ ರೂಪುಗೊಂಡಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಅಧ್ಯಕ್ಷತೆ ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಚೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣಾರ್, ಪ್ರೆಸ್ ಕ್ಲಬ್ ಉಪಾಧ್ಯಕ್ಷ ಮೊಹಮ್ಮದ್ ಆರಿಫ್ ಪಡುಬಿದ್ರಿ, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್, ಉಪಾಧ್ಯಕ್ಷ ಭಾಸ್ಕರೈ ಕಟ್ಟ, ಖಜಾಂಜಿ ಪುಷ್ಪರಾಜ್ ಬಿಎನ್ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ವಂದಿಸಿದ್ರು. ಹರೀಶ್ ಮೋಟುಕಾನ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.